ಆಹಾ! ಉಪ್ಸಾರು ಸೊಪ್ಪು. ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಲೈಕಿಂದ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ. ಲೈಕ್ ಮಾಡ್ಕೊಂಡಿದ್ದೀರಾ ಅಲ್ಲ? ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಈ ವಿಡಿಯೋ ಒಂಚೂರನ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ, ಅದರಲ್ಲಿ ಯಾವುದನ್ನ ಕೆಲವೊಂದು ರೆಸಿಪಿ ಕೂಡ ಇಷ್ಟ ಆಗಿದ್ದರೆ ಅವ್ರಿಗೂ ಶೇರ್ ಮಾಡಿ. ಹಾಗೆಯೇ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 5 ಗಂಟೆಗೆ ಎದ್ದಿದ್ದೀನಿ. ಎಲ್ಲ ಕೆಲಸ ಮುಗಿದಿದೆ, ಅಂದರೆ ಮನೆ ಕೆಲಸ ಮುಗಿದಿದೆ. ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ಇನ್ನು ನಾನು ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಬರಬೇಕು. ಹಾಕ್ಬಿಟ್ಟು ಆನಂತರ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಳ್ಳೋದು ಅಷ್ಟೇ. ಈಗ ಬೇಸಿಗೆ ಆಗಿರೋದ್ರಿಂದ, ಅಂದರೆ ಬೇಸಿಗೆ ಆಲ್ರೆಡಿ ಹೆಂಗಿದೆ ಅಂದರೆ ಈಗಲೇ ಸ್ಟಾರ್ಟ್ ಆಗೋಗ್ಬಿಟ್ಟಿದೆಯೇನೋ, ಮಾರ್ಚ್ ಏಪ್ರಿಲ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಫೆಬ್ರವರಿಗೇ ಅಷ್ಟು ಬಿಸಿಲು. ನಮ್ಮ ಮನೆ ಅಂತೂ ಅಬೇ ಜಾಸ್ತಿ ಇದೆ. ಅಷ್ಟು ಅಂದರೆ ಮೇಲ್ಮನೆ ಆಗಿರೋದ್ರಿಂದ ಫಸ್ಟ್ ಫ್ಲೋರಲ್ಲಿ ಇದ್ದೀವಲ್ಲ, ಮೇಲೆ ಟೆರೆಸ್ ಇದೆ. ತುಂಬ ಬಿಸಿಲು ಡೈರೆಕ್ಟಾಗಿ ಬೀಳುತ್ತೆ. ಯಾವುದೇ ಥರ ಮರ ಗಿಡ ಅಡ್ಡ ಕೂಡ ಇಲ್ಲ. ಈ ಟೈಮಲ್ಲಿ ಅನಿಸುತ್ತೆ ಮರ ಗಿಡಗಳು ಉಳಿಸ್ಕೊಬೇಕು, ಅಕ್ಕಪಕ್ಕ ಇರಬೇಕು ಅಂತ. ಯಾಕಂದರೆ ಅದೊಂದು ಚೂರನ ಮರ ಗಿಡ ಎಲ್ಲ ಅಡ್ಡ ಇದ್ದರೆ ನೆರಳು ಬೀಳ್ತಾನೆ ಇರುತ್ತೆ ಮನೆ ಮೇಲೆ. ಆವಾಗ ಹಬೆ ಕೂಡ ಕಮ್ಮಿ ಆಗುತ್ತೆ, ಸ್ವಲ್ಪ ಸೆಕೆ ಎಲ್ಲ ಕಮ್ಮಿ ಆಗುತ್ತೆ. ನಮ್ಮ ಮನೆ ಮೇಲಂತೂ ಏನೂ ಇಲ್ಲ. ಒಂದು ಸಿಂಟ್ಯಾಕ್ಸ್ ಬಿಟ್ಬಿಟ್ರೆ ಇನ್ನೇನೂ ಇಲ್ಲ. ಕ್ಲೀನಾಗಿ ಸೂರ್ಯನ ಬೆಳಕು ಮನೆ ಟೆರೆಸ್ಗೆ ಬೀಳುತ್ತೆ. ಅದರಿಂದ ಒಳಗಡೆ ಹಬೆ ಹಾಗೆ ಸುತ್ತಕೊಳ್ಳುತ್ತೆ. ಬೆಳಗ್ಗೆ ಅಂತೂ ಎದ್ದೊಳಕ್ಕೆ ಒಂಥರ ಹಿಂಸೆ. ಅಂದರೆ ಎದ್ಬಿಡ್ತೀವಿ, ಮಲ್ಕೊಳ್ಳೋಣ ಅಂದ್ರೇ ಆಗ್ತಾ ಇರಲ್ಲ. ಯಾಕಂದರೆ ಅಷ್ಟು ಸೆಕೆ ಆಗಿರುತ್ತೆ. ಅದರಲ್ಲೂ ಬೇಗ ಎದ್ಮೇಲಂತೂ ಇನ್ನು ಕೆಲಸ ಮಾಡ್ದಿರ ಇರೋಕ್ಕಾಗಲ್ಲ. ಈ ಥರ ಬೇಗನೆ ಪೂಜೆ ಮುಗಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಂಥರ ಮೈಂಡ್ ಫ್ರೀ ಆಗುತ್ತೆ. ಈಗ ಟೈಮ್ ಬಂದು 6:30 ಆಗಿದೆ. ಇನ್ನು ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ 7 ಗಂಟೆ ಆಗಿ ಹೋಗ್ಬಿಡುತ್ತೆ. ಕೂದಲು ಮಾತ್ರ ವಿಪರೀತ ಉದುರುತ್ತಾ ಇದೆ. ಡೈಲಿ ತಲೆಗೆ ಸ್ನಾನ ಮಾಡ್ತೀನಿ. ಯಾಕಂದರೆ ನೈಟ್ ಹೊತ್ತು ಎಣ್ಣೆ ಹಚ್ಕೊಳ್ತೀನಿ. ಇಲ್ಲಾಂದರೆ 1 ಅವರ್ ಎದ್ದಿದ ತಕ್ಷಣ 1 ಅವರ್ ಮುಂಚೆ ಎಣ್ಣೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡ್ತೀನಿ. ಸೆಕೆಗಾಲ ಆಗಿರೋದ್ರಿಂದ ತಲೆ ಎಲ್ಲ ನೈಟೆಲ್ಲ ಸ್ಮೆಲ್ ಬಂದುಬಿಡುತ್ತೆ. ಅಂದರೆ ಬೇವ್ರ ಸ್ಮೆಲ್ ಬಂದುಬಿಡುತ್ತಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ತಲೆಗೆ ಸ್ನಾನ ಮಾಡಿ ಇನ್ನೇನು 1 ಅವರ್ ಇರಲ್ಲ, ಆಗಲೇ ತಲೆ ಎಲ್ಲ ಒಣಗೋಗ್ಬಿಡುತ್ತೆ. ಆದರೂ ಅನಿಸುತ್ತೆ ಡೈಲಿ ಸ್ನಾನ ಮಾಡಬಾರ್ದು ಅಂತ. ಕೆಲವೊಂದು ಸಲ ಈ ಸೆಕೆಗಾಲದಲ್ಲಿ ತಲೆಗೆ ಸ್ನಾನ ಮಾಡಿಲ್ಲ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ಪೂಜೆ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ.
ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ತಿಂಡಿಗೂ ಕೂಡ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಅರ್ಧ ಆಲ್ರೆಡಿ ರೆಡಿ ಆಗೋಗ್ಬಿಟ್ಟಿದೆ. ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ, ಇನ್ನು ದೋಸೆ ಹಿಟ್ಟು ಕೂಡ ಇತ್ತು. ಹಾಗೆಯೇ ಅದಕ್ಕೆ ಚಟ್ನಿ ಕೂಡ ಮಾಡ್ಕೊಳ್ಳೋಣ ಅಂತ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬರೀ ಕಾಯಿ ಚಟ್ನಿ ಅಷ್ಟೇ. ಇನ್ನು ಆಲೂಗಡ್ಡೆ ಪಲ್ಯ ಎಲ್ಲರಿಗೂ ಗೊತ್ತೇ ಇರುತ್ತೆ, ಅದಕ್ಕೋಸ್ಕರ ನಾನು ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ. ಇನ್ನು ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳೋವಾಗ ಲಾಸ್ಟಲ್ಲಿ ಈ ಥರ ಬೆಂಕಿ ಹತ್ಕೊಂಡ್ಬಿಡ್ತು. ಸಡನ್ನಾಗಿ ಭಯ ಆಗೋಯ್ತು. ಕೆಲವೊಂದು ಸಲ ಆಗುತ್ತೆ, ಬಟ್ ಏನೋ ಯೋಚನೆ ಮಾಡ್ತಾ ಇದ್ದಂಗೆ ಈ ಥರ ಬೆಂಕಿ ಎಲ್ಲ ಬಂದುಬಿಟ್ರೆ ಒಂಥರ ಭಯನೇ ಆಗೋಗ್ಬಿಡುತ್ತೆ. ಸರಿ, ಇನ್ನು ಅದೆಲ್ಲ ಆದಮೇಲೆ ಇನ್ನು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತೆ. ಯಾಕಂದರೆ ಎಣ್ಣೆ ಜಿಡ್ಡೆಲ್ಲ ಎಗರಿರುತ್ತಲ್ಲ, ಹಾಗೆ ಬಿಡ್ತಾನೆ ಇದ್ದರೆ ಮತ್ತು ಜಿಡ್ಡುಗಳೆಲ್ಲ ಹೋಗ್ಬಿಟ್ಟು ಜಾಸ್ತಿ ದೊಡ್ಡ ಕರೆ ಆಗಿಬಿಡುತ್ತೆ. ಹಾಗೆ ಕಟ್ಟಿ 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 ತುಂಬ ಗಟ್ಟಿಯಾಗಿ ಮತ್ತು ಅದನ್ನೊಂದು ದಿನ ಪೂರ್ತಿ ಉಜ್ಕೊಂಡು ಕೂತ್ಕೊಬೇಕು. ಅದಕ್ಕೋಸ್ಕರ ಆವಾಗ ಸ್ಟವ್ ಗಲೀಜಾದರೆ ಹಾಗೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇನ್ನು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ಆಯಿತು. ಅದಾದಮೇಲೆ ನನ್ನ ಮಗಳು ಅಂತ ಇದ್ಲು, ಇವತ್ತು ನನಗೆ ಇದು ಜಾಮ್ ಹಾಕ್ಕೊಡಮ್ಮ ದೋಸೆಗೆ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಇಬ್ರಿಗೂ ಒಂದೊಂದು, ಅಂದರೆ ನಾರ್ಮಲಾಗಿ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ಕೊಟ್ಟಿದ್ದೆ ಬಾಕ್ಸ್ಗೆ. ಅದರಲ್ಲಿ ಒಂದೇ ಒಂದು ಈ ಥರ ರೋಲ್ ಮಾಡಿಬಿಟ್ಟು ಸ್ನ್ಯಾಕ್ಸ್ ಥರ ಏನಾನ ಬೇಕು ಅನ್ನೋವಾಗ ತಿನ್ನಲಿ ಅಂದ್ಬಿಟ್ಟು ಒಂದು 3 ಪೀಸಾಗಿ ಕಟ್ ಮಾಡಿದ್ದೆ. ಚೆನ್ನಾಗಿರ್ತಂತೆ. ಅವ್ರು ಅಂತ ಇದ್ರು ಚೆನ್ನಾಗಿತ್ತು ತಿನ್ನೋದಕ್ಕೆ ಸ್ನ್ಯಾಕ್ಸ್ ಟೈಮಲ್ಲಿ ಅಂತ. ಸರಿ ಅಂದ್ಬಿಟ್ಟು ಇದೆಲ್ಲ ಆದಮೇಲೆ ನಿಮ್ಗೆ ಹೇಳಲೇ ಇಲ್ಲ ನಾನು, ಇವಾಗ ಅಮ್ಮನ ಮನೆಗೆ ಹೋಗಬೇಕು. ಅಮ್ಮನ ಮನೆಗೆ ನಮ್ಮ ಅತ್ತೆ ಮಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಅದಕ್ಕೇ ಬೇಗನೆ ಎಲ್ಲ ಮುಗಿಯಿತಲ್ಲ, ಸಾಂಬಾರು ಕೂಡ ಮಾಡಿಟ್ಬಿಟ್ಟೆ. ಯಾಕಂದರೆ ಅಲ್ಲಿಂದ ಬರೋದಿನ ಎಷ್ಟೊತ್ತಾಗುತ್ತೋ, ಇನ್ನು ಹುಡುಗರನ್ನೆಲ್ಲ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರು ನೋಡ್ಕೊತಾರೆ. ಇನ್ನು ನಮ್ಮ ಅತ್ತೆ ಅಂತ ಹೇಳಿದ್ನಲ್ಲ, ನಮ್ಮ ಅಪ್ಪ ಅವರ ಅಕ್ಕ ಬಂದಿದ್ದಾರೆ ಆಲ್ರೆಡಿ ಹಿಂದಿನ ದಿನವೇ. ತುಂಬ ಬಲವಂತ ಮಾಡ್ತಾಯಿದ್ರು, ಬಾ ಅಂದ್ಬಿಟ್ಟು. ಸರಿ ಆಯಿತು ಅಂದ್ಬಿಟ್ಟು ಬೇಗನೆ ಮುಗಿಸ್ಕೊಂಡು ಹೋಗೋಣ ಅಂತ ಇನ್ನು ಮೂಲಂಗಿ, ಬೀನ್ಸು, ಬೇಳೆ ಎಲ್ಲ ಹಾಕಿ ಸಾಂಬಾರು ಕೂಡ ಮಾಡಿ ಇಟ್ಬಿಟ್ಟು ಇನ್ನು ನಾನು ಒಬ್ಳೇ ಆಟೋದಲ್ಲಿ ಹೊರಟೆ. ಮಕ್ಕಳೆಲ್ಲ ಬರೋಷ್ಟರಲ್ಲಿ ಬರೋಣ ಅಂದ್ಕೊಂಡ್ರೆ ಅದು ಸುಳ್ಳು. ಯಾಕಂದರೆ ಇನ್ನು ತಂಗಿ ಎಲ್ಲ ಬಂದುಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ನೋಡಿಕೊಂಡು ಅವರಂತೂ ಬಿಡಲ್ಲ. ಈಗ ಟೈಮ್ ಆಲ್ರೆಡಿ 11 ಗಂಟೆ ಏನೋ ಆಗೋಗ್ಬಿಟ್ಟಿದೆ. ಬೇಗ ಬಾ ಅಂದರು. ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಚಿಕ್ಕ ಪುಟ್ಟ ಕೆಲಸ ಇದ್ದೇ ಇರುತ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ಹೋಗೋಕ್ಕೆ 11 ಗಂಟೆ. ಇನ್ನು ಅಮ್ಮನ ಮನೆ ಹತ್ರ ಅಂದರೆ ಈ ಬೇಸಿಗೆ ಟೈಮಲ್ಲಂತೂ ಎಲೆಗಳು ಉದುರುತ್ತಲ್ಲ, ಇದಂತೂ ನೋಡೋದಕ್ಕೆ ಒಂಥರ ಚೆಂದ. ಇಲ್ಲಿ ಶೂಟಿಂಗ್ ಏನಾನ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ನಾನು ಬರ್ತಾ ಇದ್ದಂಗೆ ಎಲ್ಲರೂ ಕಾಮಿಡಿ ಮಾಡ್ಕೊಂಡು ಕೂತಿದ್ರು, ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾಳೆ ಆಲ್ರೆಡಿ ಅಂದ್ಬಿಟ್ಟು. ಈ ಕಡೆ ಎಲ್ಲನೂ ಅಡುಗೆ ಮಾಡ್ಕೊಳ್ಳೋಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ನಮ್ಮ ಮನೆಗಳಲ್ಲಿ ಯಾರೇ ನೆಂಟರು ಬರಲಿ, ನಾವೇ ಹೋಗಲಿ, ಅಮ್ಮನ ಮಾತ್ರ ಕೇಳೋದು ಒಂದು ಉಪ್ಪಿಟ್ಟು ಇಲ್ಲ ಏನದು ಉಪ್ಸಾರು, ಆ ಥರನೇ. ಅಮ್ಮ ಮಾಡೋ ಉಪ್ಸಾರು ವೆಜ್ ಅಡುಗೆ ಅಂತ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ನಾನು ಬರ್ತೀನಿ ಅಂದ್ಬಿಟ್ಟು ನಮ್ಮ ಅತ್ತೆ ಹಲಸಿನಣ್ಣೆಲ್ಲ ಕುಯ್ದು ಕೂಡ ಇಟ್ಟಿದ್ರು. ಇನ್ನು ಇವ್ರು ಬಂದು ಲಾಸ್ಟ್ ಟೈಮ್ ನಾಮಕರಣಕ್ಕೆ ಹೋಗಿದ್ದೆ, ನೀವು ನೋಡಿದ್ರೆ ಶಾರ್ಟ್ ವಿಡಿಯೋ ಹಾಕಿದ್ದೆ. ಅವಾಗೆಲ್ಲ ನಮ್ಮ ಹತ್ರ ಬರ್ತಾ ಇರಲಿಲ್ಲ. ಅಮ್ಮನ ಮನೆ ಜಾಗ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರ ಹತ್ರನೂ ಚೆನ್ನಾಗಿ ಹೋಗ್ತಾ ಇದ್ದಾಳೆ. ಇನ್ನು ಎಲ್ಲ ಅಡುಗೆ ಕೂಡ ಆಗಿ, ಅಮ್ಮ ಮನೆಗೆ ಯಾರೇ ಹೋಗಲಿ, ನಾವೇ ಹೋಗಲಿ, ನಮಗೆಲ್ಲ ಈಚೆ ಕೂತ್ಕೊಂಡು ತಿಂದ್ರೇ ಸಮಾಧಾನ. ಉಪ್ಸಾರು ಸೊಪ್ಪು. ಇನ್ನು ಇವ್ರು ಬಂದು ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ಅಂದರೆ ಒಂದು ಇಯರ್ ಬ್ಯಾಕ್ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ. ಇವ್ರು ಬಂದು ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರ ಅಕ್ಕ. ಇನ್ನು ಅಮ್ಮನ ಮನೆ ಹತ್ರ ನೋಡಿದ್ರೆ ಸಿಕ್ಕಾಪಟ್ಟೆ ಹೂವು ಬಿಡ್ತಾ ಇದೆ. ಒಂದು ಕಡೆ ಮರದಲ್ಲಿ, ಇನ್ನೊಂದು ಕಡೆ ಎಲ್ಲ ಉದುರೋಗ್ತಾ ಇದೆ. ಎಷ್ಟು ಹೂವು ಉದುರಿದೆ, ಎಷ್ಟು ಒಂದು ಕಡೆ ಎಲೆ ಉದುರಿದೆ ಅಂದರೆ ಅಷ್ಟು ಉದುರಿದೆ. ಸರಿ, ಇನ್ನು ಹೊರಗಡೆ ಎಲ್ಲ ನನ್ನ ತಂಗಿ ವಿಡಿಯೋ ಮಾಡ್ತಾಯಿದ್ಲು. ಈ ಹೂವು ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಕಿತ್ಕೊಳ್ಳೋಣ ಅಂದ್ಕೊಂಡ್ವಿ, ಕಿತ್ಕೊಳ್ಳೋಕ್ಕೆ ಆಗಲಿಲ್ಲ. ಇನ್ನು ನಮ್ಮ ಅತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡು ಹೇಳ್ತಾರೆ. ನಿನಗೆ ನಾನು, ನನಗೆ ನೀನು, ನನಗೂ ನನಗೂ ಚಾರುಲತೆ, ನಿನಗೂ ನೆರಳಿರೆ, ಲಾಲಿ ಲಾಲಿ ದೂಲಿ, ಲಾಲಿ ಲಾಲಿ. ನಮ್ಮ ಅತ್ತೆ ಅಂತೂ ಹಾಡು ಹೇಳೋದಾಗಲಿ, ಒಂದು ಕಾಮಿಡಿ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇದೆಲ್ಲ ಮುಗಿಯೋಷ್ಟರಲ್ಲಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದ್ವಿ. ಮಾಡಾದಮೇಲೆ ಈ ಕಡೆ ನನ್ನ ತಂಗಿಗೆ ಮೆಹಂದಿ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಎಲ್ಲರಿಗೂ ಅಷ್ಟೇ ನಮ್ಮ ಮನೆಯಲ್ಲಿ. ಇನ್ನು ಹೊರಗಡೆ ಹೋಗಿ ಹಾಕಿಸ್ಕೊಳ್ಳೋಕ್ಕೆಲ್ಲ ಆಗ್ತಾ ಇರಲಿಲ್ಲ, ಟೈಮ್ ಇರಲಿಲ್ಲ. ಇನ್ನು ನಾನು ಹೊರಡಬೇಕಾಗಿತ್ತು, ಯಾಕಂದರೆ ಮಕ್ಕಳೆಲ್ಲ ಮನೇಲಿ ಕಾಯ್ತಾಯಿದ್ರು, ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನು ನನ್ನ ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಇದ್ರಲ್ಲ, ಸರಿ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು, ಟೈಮ್ ಆಗೋಗ್ತಾಯಿತ್ತೆ ಅಂದ್ಬಿಟ್ಟು ಹೊರಡೋಣ ಅಂದ್ರೂ ಬಿಡ್ತಾ ಇರಲಿಲ್ಲ.
ಈ ಥರ ಮೆಹಂದಿದು ಈಗ ಸ್ಟಿಕ್ಕರ್ ಬಂದುಬಿಟ್ಟಿದೆ. ಇದು ತೊಗೊಂಡು ಬಂದುಬಿಟ್ಟು ಮೆಹಂದಿ ಕೋನ್ನ ತಂದು ಈ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡಿ ಅಂಟಿಸ್ಕೊಂಡ್ರೆ ಆಯಿತು. ಈ ಥರ ಎಲ್ಲ ಕ್ಲೀನಾಗಿ ಹಾಕ್ಕೊಂಡ್ರೆ ಯಾವುದೇ ಥರ ಇನ್ನೊಬ್ಬರು ಸಹಾಯನೇ ಬಿಡ, ಆದರೆ ಬಟ್ ಈ ಥರ ಹಾಕೋಕ್ಕಂತ ಒಬ್ಬರು ಸಹಾಯ ಇರಬೇಕು. ನಾನು ಈ ಡಿಸೈನ್ ತೊಗೊಂಡು ಬಂದಿದ್ಲು ನನ್ನ ತಂಗಿ, ಎಲ್ಲರಿಗೂ ಹಾಕ್ತಾಯಿದ್ಲು. ಪಾಪ ಅವಳಿಗೆ ಹಾಕೋಕ್ಕೆ ಲಾಸ್ಟ್ಗೆ ಆಗಲಿಲ್ಲ, ಎಲ್ಲರೂ ಟೈಮ್ ಆಗೋಯಿತು ಅಂತ. ಇನ್ನು ಇವರೆಲ್ಲ ಇದ್ದರು, ಅತ್ತೆ ಮತ್ತು ಅವ್ರ ಮಗಳು ಎಲ್ಲ ಕೂಡ ಇದ್ದರು. ನನಗೆ ಟೈಮ್ ಆಯಿತು ಅಂತ ಬಂದೆ. ಈ ಥರ ಕ್ಲೀನಾಗಿ ಸ್ಟಿಕ್ಕರ್ ಮೇಲೇ ಕ್ಲೀನಾಗಿ ಎಲ್ಲ ಕ್ಲೀನಾಗಿ ಅಂಟಿಸ್ಬಿಟ್ಟು ಹಾಕ್ಕೊಂಡ್ರೆ ಮುಗೀತು. ಇದೆಲ್ಲ ಹಾಕ್ತಾ ಇದ್ದಂಗೆ ಅಮ್ಮಂಗೆ ಇದ್ದಕ್ಕಿದ್ದಂಗೆ ತಾಳಿ ಇದು ಕಾಸು ಕಟ್ಟಾಗೋಗ್ಬಿಡ್ತು. ಸರಿ ಅಂದ್ಬಿಟ್ಟು ಇನ್ನು ನನ್ನ ತಂಗಿ ಮನೇಲಿದ್ಲು. ಇನ್ನು ನಾನು ಮತ್ತು ನಮ್ಮ ಅತ್ತೆ ಮಗಳು ಎಲ್ಲರೂ, ಅಂದರೆ ನಾನು, ಅಮ್ಮ, ನಮ್ಮ ಅವಳು 3 ಜನ, ಅಂದರೆ ಅವ್ರ ಹೆಸರು ಬಂದು ಮಾನಸ. 3 ಜನನೂ ಅಷ್ಟೇ ಒಡವೆ ಅಂಗಡಿಗೆ ಬಂದ್ವಿ. ನೋಡಿ ಮೆಹಂದಿ ಕಲರ್ ಆಲ್ರೆಡಿ ಬಂದುಬಿಟ್ಟಿದೆ. ನಾನು ಬರ್ತಾ ದಾರಿಯಲ್ಲೇ ಸ್ಟಿಕ್ಕರ್ ಎಲ್ಲ ಕಿತ್ತಾಕೊಂಡ್ಬಿಟ್ಟೆ. ಇದೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೋದೆ. ಮನೆಗೆ ಹೋಗಿ ಅಲ್ಲಿ ಹೋಗೋಷ್ಟ್ರಲ್ಲಿ ನನ್ನ ಹಸ್ಬೆಂಡ್ ಬಂದುಬಿಟ್ಟಿದ್ರು. ಸರಿ ಬಂದು ಊಟ ಎಲ್ಲ ರೆಡಿ ಇತ್ತಲ್ಲ, ಸ್ವಲ್ಪ ಅಂದರೆ ಸೊಪ್ಪು ಪಲ್ಯ ಎಲ್ಲ ಇತ್ತಲ್ಲ, ಅದನ್ನೇ ನಮ್ಮ ಪ್ಯಾಕ್ ಮಾಡಿದ್ರು. ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ. ಸ್ವಲ್ಪ ಪಾತ್ರೆ ಎಲ್ಲ ನಮ್ಮ ಅತ್ತೆ ಎಲ್ಲ ತೊಳೆದಿಟ್ಟಿದ್ರು. ಆಲ್ರೆಡಿ ಕಿಚನ್ ಕ್ಲೀನಾಗಿತ್ತು. ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ಕೊಂಡು, ಇನ್ನು ಈ ಸಾಂಬಾರಿಗೆ ಮುದ್ದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಉಪ್ಸಾರು, ಸೊಪ್ಪು ಸಾರು, ಮಸ್ಸೊಪ್ಪು, ಬಸ್ಸಾರು ಇದಕ್ಕೆಲ್ಲ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಇನ್ನು ಮುದ್ದೆ ಕೂಡ ಮಾಡಿ ಎಲ್ಲರಿಗೂ ಕೊಟ್ಟೆ. ನನಗಂತೂ ಅಲ್ಲಿ ಅಮ್ಮನ ಮನೇಲಿ ಮಧ್ಯಾಹ್ನ ತಿಂದಿದ್ದೇನೆ ಜೀರ್ಣ ಆಗ್ತಾಯಿರಲಿಲ್ಲ ಅಷ್ಟು. ಅಂದರೆ ಅದೊಂದೇ ಅಲ್ಲ, ಅದು ಇದು ತರ್ತಾನೇ ಇದ್ಲು. ನನ್ನ ತಂಗಿ ಬಂದಿಲ್ಲ, ಏನೋ ಒಂದು ತರೋದು ತಿನ್ನೋದಕ್ಕೆ ಅನ್ನೋದೇ ಆಗೋಗ್ಬಿಟ್ಟಿತ್ತು. ಎಲ್ಲ ತಿಂದು ಟಯರ್ಡ್ ಆಗೋಗ್ಬಿಟ್ಟಿದ್ವಿ ನಾವಂತೂ. ಈಗ ಮಲ್ಕೊಂಡ್ರೆ ಸಾಕಾಗೋಗ್ಬಿಟ್ಟಿತ್ತು. ಸರಿ, ಇನ್ನು ಹುಡುಗರೆಲ್ಲ ಇದ್ರಲ್ಲ, ಈ ಸಾಂಬಾರಂತೂ ನನ್ನ ಮಗಳಿಗೆ ಫೇವ್ರೇಟು. ಅವಳಿಗೆ ಇದ್ರಲ್ಲಿ ಮುದ್ದೆ ಮಾಡಿಕೊಟ್ಬಿಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಅದಕ್ಕೆ ಎಲ್ಲರಿಗೂ ಒಂದೊಂದು ಮುದ್ದೆ ಮಾಡಿಕೊಟ್ಬಿಟ್ರೆ ಸಾಕು ಅಂದ್ಬಿಟ್ಟು ಮುದ್ದೆ ಮಾಡಿಕೊಟ್ಟೆ. ಇನ್ನು ಮುದ್ದೆ ಮಾಡಿ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋದಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಏನೋ ಒಂದು ಲೈಕ್ ಕೊಡಿ. ಇಷ್ಟೊಂದು ವಿಡಿಯೋ ನೋಡ್ತೀರಾ, ಲೈಕೇ ಕೊಡ್ತಾ ಇಲ್ಲ ನೀವು. ಲೈಕ್ ಕೊಡಿ. ಹಾಗೆಯೇ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಒಳ್ಳೆ ಮಾತಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ.